ಆಂಧ್ರದ ಕದರಿ ನರಸಿಂಹಸ್ವಾಮಿಯ ಮೂಲ ದೇವರು ಕಂಡಕನಹಳ್ಳಿ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪನೆ. ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ 6ನೇ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವ ದಾನಿಗಳಾದ ಧನಗೋಪಾಲ್ರವರ ಸಾರಥ್ಯದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು. ಇದರ ಇತಿಹಾಸವನ್ನು ಕೆದಕಿ ನೋಡಿದಾಗ ಕಂಡಕನಹಳ್ಳಿ ಗ್ರಾಮದಿಂದ ಕದರಿ ನಗರಕ್ಕೆ ಮದುವೆಯಾಗಿ ಹೋದ ಒಂದು ಹೆಣ್ಣು ಮಗಳು. ಆ ಸಂದರ್ಭದಲ್ಲಿ ತವರೂರಾದ ಕಂಡಕನಹಳ್ಳಿಯಲ್ಲಿ ಪ್ಲೇಗ್ ರೋಗವು ಆವರಿಸಿ ಇಡೀ ಊರು ರೋಗಕ್ಕೆ ತುತ್ತಾಗಿದ್ದು ಅಂತ ಸಂದರ್ಭದಲ್ಲಿ ತನ್ನ ಊರನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ಆ ತಾಯಿಯು ತನ್ನ ಗಂಡನ ಊರದ ಕದರಿಯಲ್ಲಿ ನೆಲೆಸಿರುವ ನರಸಿಂಹಸ್ವಾಮಿಯ ಮೂಲ ದೇವರನ್ನು ಅಪಹರಿಸಿ ತನ್ನ ತವರೂರಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆ ಊರಿನಲ್ಲಿ ಇರುವ ಜನರಿಗೆ ಆವರಿಸಿದ ಪ್ಲೇಗ್ ಹೆಮ್ಮಾರಿ ಸಂಪೂರ್ಣವಾಗಿ ದೂರವಾಯಿತು ಎಂದು ದಂತ ಕಥೆಗಳು ತಿಳಿಸುತ್ತವೆ ಅಂತ ತಿಳಿಸಿದ್ದಾರೆ. ಕದರಿ ನರಸಿಂಹಸ್ವಾಮಿ ಅಂತ ಕದರಿಯಿಂದ ಬಂದಂಥ ಸ್ವಾಮಿ. ಯಾವುದೋ ಕಾಲದಲ್ಲಿ ನಮ್ಮ ಹೆಣ್ಮಗಳನ್ನ ನಾವು ಕದರಿಗೆ ಅಂತ ಅಲ್ಲಿಗೆ ಮದುವೆ ಮಾಡಿಕೊಟ್ಟಾಗ ಕಾರಣಾಂತರಗಳಿಂದ ಇಲ್ಲಿ ಅವರ ಒಂದು ಕುಟುಂಬ ಏನು ಪ್ಲೇಗ್ ಮಾರಿ ಅಂತ ಆ ಕಾಲದಲ್ಲಿ ಬಂದಂಥ ಪ್ಲೇಗ್ ಮಾರಿನಲ್ಲಿ ಅವ್ರ ಕುಟುಂಬ ಇಲ್ಲಿ ಎಲ್ಲ ಮರಣವಂತಾರೆ. ಆ ಒಂದು ಇದರಲ್ಲಿ ಆ ಹೆಣ್ಮಗಳು ನಮ್ಮ ಊರಲ್ಲಿ ನಮ್ದೇನಾದರೂ ಒಂದು ಗುರುತು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕದರಿಯಿಂದ ಮೂಲ ದೇವ್ರನ್ನ ಇಲ್ಲಿಗ ನಮ್ಮ ಕಂಡಕನಹಳ್ಳಿ ನರಸಿಂಹಸ್ವಾಮಿ ಏನಿದೆ ಈ ದೇವರು ಮೂಲ ಕದರಿ, ಅಲ್ಲಿಂದ ಆ ದೇವ್ರನ್ನ ಆ ದೇವಸ್ಥಾನದಿಂದ ಅಪಹರಿಸ್ಕೊಂಡು ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಈ ದೇವಸ್ಥಾನದ ಒಂದು ಇತಿಹಾಸ. ಸುಮಾರು ವರ್ಷಗಳಿಂದ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾನೆ ಇತ್ತು. ಇತ್ತೀಚೆಗೆ ಒಂದು 4-5 ವರ್ಷಗಳ ಹಿಂದೆ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಾಗ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಎಲ್ಲ ಕೀರ್ತಿನೂ ನಮ್ಮ ದೇವಸ್ಥಾನದ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ನ ಧರ್ಮದರ್ಶಿಗಳು ಆದಂತಹ ನಮ್ಮ ಜಿ.ಕೆ. ದಲಗೋಪಾಲ್ ಅಣ್ಣವರು ಈ ಒಂದು ನಮ್ಮೂರಿನ ಬೆಂಗಳೂರಿನ ನಿವಾಸಿಗಳು ಆದರೂ ಕೂಡ ಒಂದು 35-40 ವರ್ಷಗಳ ಹಿಂದೆ ನಮ್ಮೂರ ಹತ್ರ ಒಂದು ಎಸ್ಟೇಟ್ ಅಂತ ಒಂದು ಜಮೀನು ಎಸ್ಟೇಟ್ ಅಂತ ಫಾರ್ಮ್ ಹೌಸ್ ಅಂತ ಮಾಡಿ ಇಲ್ಲಿಗೆ ಬಂದಾಗ ಅವ್ರ ಈ ಒಂದು ದೇವಸ್ಥಾನವನ್ನು ನೋಡಿ ಆ ಭಗವಂತ ನರಸಿಂಹಸ್ವಾಮಿ ಅವರಿಗೆ ಏನೊಂದು ಸಂಕಲ್ಪ ಏನು ಕೊಟ್ಟರು ಈ ಒಂದು ಜೀರ್ಣೋದ್ಧಾರ ಪೂರ್ತಿ ಎಲ್ಲ ಬಾಧ್ಯತೆಯನ್ನು ಅವರೇ ತೆಗೆದುಕೊಂಡು ಈ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿದ್ದಂಥ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಏನೇನು ಕೆಲಸ ಬೇಕೋ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಅದಕ್ಕಿಂತೂ ಜಾಸ್ತಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಆನಂತರ ಹಿಂದೆ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇಲ್ಲಿ ಇನ್ನೆಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮ 6 ವರ್ಷದಿಂದ ಬ್ರಹ್ಮರಥೋತ್ಸವ ಒಂದು ಕಾರ್ಯಕ್ರಮವನ್ನು ರಥ ಎಳೆಯುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಈ ಇತಿಹಾಸವನ್ನು ಹೊಂದಿದ ಈ ಗ್ರಾಮದಲ್ಲಿ ಈ ದೇವಾಲಯ ಇತ್ತೀಚೆಗೆ ಶಿಥಿಲಾವಸ್ಥೆಯ ಅಂಚಿಗೆ ತಲುಪಿತು. ಅಂತಹ ಸಂದರ್ಭದಲ್ಲಿ ಈ ಗ್ರಾಮದ ಪಕ್ಕದಲ್ಲಿ ಬೆಂಗಳೂರಿನ ನಿವಾಸಿಯಾದ ಧನಗೋಪಾಲ್ರವರು ಜಮೀನನ್ನು ಖರೀದಿಸಿ ಒಂದು ಎಸ್ಟೇಟ್ ಮಾಡಿಕೊಂಡಿದ್ರು. ಒಂದು ಸಂದರ್ಭದಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿ ಈ ದೇವಾಲಯದ ಪೂರ್ತಿ ಜೀರ್ಣೋದ್ಧಾರವನ್ನು ಸುಮಾರು 1.5 ಕೋಟಿಯಲ್ಲಿ ದೇವಾಲಯವನ್ನು ಸಂಪೂರ್ಣವಾಗಿ ಸುಸಜ್ಜಿತವಾಗಿ ನಿರ್ಮಿಸಿದ ಕೀರ್ತಿ ಈ ಧನಗೋಪಾಲ್ರವರಿಗೆ ಸೇರುತ್ತೆ. ನನ್ನ ಹೆಸರು ಜಿ.ಕೆ. ಧನಗೋಪಾಲ್. ಕಂಡಕನಹಳ್ಳಿ ದೇವಸ್ಥಾನದ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಧರ್ಮದರ್ಶಿನಿ ನಾನು. ಇದು 6ನೇ ವರ್ಷದ ಜಾತ್ರೆ ಉತ್ಸವ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ರಥ ಎಳೆದು ಮತ್ತು ಮುಂದಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು. ಸರ್, ಕಂಡಕನಹಳ್ಳಿ ಒಂದು ಬ್ರಹ್ಮರಥೋತ್ಸವ ಅಂತಂದರೆ ಇಡೀ ತಾಲೂಕಿಗೆ ಒಂಥರ ಫೇಮಸ್. ಏನು ಇಲ್ಲಿನ ಮಹತ್ವ ಏನು? ಇಲ್ಲಿನ ಮಹತ್ವ ಬಂದು ಆ ನರಸಿಂಹಸ್ವಾಮಿನೇ ಎಲ್ರಿಗೂ ಇದು ದೈವ ಇದು ತೋರಿಸಿ ಎಲ್ಲರನ್ನೂ ಬರ್ಸ್ಕೊತಾ ಇದ್ದಾರೆ ಇಲ್ಲಿಗೆ. ಅಂದಿನಿಂದ ಇಂದಿನವರೆಗೆ ನಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸುವ ಮುಖಾಂತರ ಸುತ್ತಮುತ್ತಲಿನ ನಗರ ಮತ್ತು ಗ್ರಾಮಗಳಲ್ಲಿನ ಜನರು ಈ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ತಾವು ಕೋರಿಕೊಳ್ಳುವ ಕೋರಿಕೆಗಳನ್ನು ಶೀಘ್ರದಲ್ಲಿ ಪರಿಹಾರದ ರೂಪದಲ್ಲಿ ಅನುಗ್ರಹ ನೀಡುತ್ತಾರೆ ಎಂಬುದು ಇಲ್ಲಿನ ದೇವರ ಮೇಲಿರುವ ನಂಬಿಕೆಯಾಗಿದೆ. ಅದರಿಂದ ಈ ಬಾರಿ ಕಲಾಮೇಳದೊಂದಿಗೆ ತಮಟೆ ನಗಾರಿಗಳೊಂದಿಗೆ ದೇವರ ಮೆರವಣಿಗೆಯನ್ನು ಮಾಡುವುದಕ್ಕೆ ಉತ್ಸವ ಪಲ್ಲಕ್ಕಿ ಹಾಗೂ ರಥೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಗ್ರಾಮದ ರಾಜಬೀದಿಗಳಲ್ಲಿ ಎಳೆದು ಗ್ರಾಮಸ್ಥರಲ್ಲಿ ಭಕ್ತಿಯ ಮೇಳವನ್ನು ಮೊಳಗಿಸಿದರು.